ಅನಾಹತ ಚಕ್ರ ಅಂದರೆ ಹಾರ್ಟ್ ಚಕ್ರ ಅಂತ ಕರಿತೀವಿ. ಇದು ಏನಂತ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ನಮ್ಮ ಎಮೋಷನ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಮತ್ತು ಹಿಡನ್ ಎಮೋಷನ್ಸ್ ಅಂದರೆ ನಮ್ಮ ಚಿಕ್ಕ ವಯಸ್ಸಿಂದ ಬಂದಿರುವಂಥ ಚೈಲ್ಡ್ಹುಡ್ ಟ್ರಾಮಾ ಇರ್ಬೋದು, ತಂದೆ ತಾಯಿಯಿಂದ ಬಂದಿರುವಂಥ ಬ್ಯಾಗೇಜ್ ಇರ್ಬೋದು, ಅಥವಾ ಯಾವುದೇ ಥರ ಹಾರ್ಟ್ ಬ್ರೇಕೇಜ್ ಇರ್ಬೋದು. ಇದೆಲ್ಲ ಏನಾಗುತ್ತೆ ನಮಗೆ ಗೊತ್ತಿಲ್ಲದೇನೋ ನಮ್ಮ ಹೃದಯದಲ್ಲಿ ಸಬ್ಮರ್ಜ್ ಆಗಿಬಿಟ್ಟಿರುತ್ತೆ. ಅದು ಯಾವಾಗ ಅಂತಂದರೆ ನಾವು ಯಾವಾಗಲೂ ಕೋಪ ಬಂದಾಗ ಅಥವಾ ಏನೋ ಒಂದು ಅಪ್ಸೆಟ್ ಆದಾಗ ಇದು ನಮ್ಮ ಅಂದರೆ ಮನಸ್ಸಿಂದ ಆಚೆ ಬರ್ತಾ ಇರುತ್ತೆ. ಅಥವಾ ಕೆಲವರು ಇದನ್ನೆಲ್ಲ ತೋರಿಸ್ಕೊಳ್ಳೋದೇ ಇಲ್ಲ, ಮನಸ್ಸಲ್ಲೇ ಎಮೋಷನ್ಸ್ ಎಲ್ಲ ಸಪ್ರೆಷನ್ ಮಾಡ್ಕೊಂಡು ಕಡೆಗೆ ಒಂದಿನ ತುಂಬ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಿರ್ತಾರೆ. ಇಂಥವರಲ್ಲಿ ನಾವು ಹಾರ್ಟ್ ಬ್ಲಾಕೇಜ್ನ ಕಾಣಿಸ್ಬೋದು. ಇದು ಗ್ರೀನ್ ಕಲರಲ್ಲಿ ಇರುತ್ತೆ. ಸೊ ಇದನ್ನು ನಾವು ಹೇಗೆ ಆ್ಯಕ್ಟಿವೇಶನ್ ಮಾಡ್ಕೋಬೋದು ಅಂದರೆ ಹಾರ್ಟ್ ಚಕ್ರ ಮೆಡಿಟೇಷನ್. ಪ್ರತಿದಿನ ನಾವು ಮೆಡಿಟೇಷನ್ ಮಾಡಬೇಕಾಗತ್ತೆ. ಮತ್ತು ಕೆಲವೊಂದನ್ನು ನಾವು ಲೆಟ್ ಗೋ ರಿಲೀಸ್ ಮಾಡಬೇಕಾಗತ್ತೆ. ಯಾಕಂದರೆ ನಾವು ಚಿಕ್ಕ ವಯಸ್ಸಿಂದ ಮನಸ್ಸಿನಲ್ಲಿ ತುಂಬ ಏನೇನೋ ನಾವು ಕಲ್ಪನೆಗಳು ಮಾಡ್ಕೊಂಡ್ಬಿಟ್ಟಿರ್ತೀವಿ, ಎಮೋಷನ್ಸ್ನ ಹಿಡಿದಿಟ್ಕೊಂಡಿರ್ತೀವಿ. ಅದನ್ನೆಲ್ಲ ನಾವು ಯಾವತ್ತೂ ಲೆಟ್ ಗೋ ರಿಲೀಸ್ ಮಾಡೋದೇ ಇಲ್ಲ. ಕೆಲವು ಟೈಮ್ ನಾವು ಫರ್ಗಿವ್ನೆಸ್ ಕೂಡ ನಾವು ಕಲ್ತ್ಕೋಬೇಕಾಗತ್ತೆ. ಇದರಿಂದ ನಾವು ಹಾರ್ಟನ್ನು ನಾವು ಚಕ್ರನ ನಾವು ಯಾವಾಗಲೂ ನಾವು ಒಂದು ಸುಸ್ಥಿತಿಲಿ ಇಟ್ಕೋಬೇಕು ಅಂದರೆ ಕೆಲವೊಂದನ್ನು ನಾವು ಲೆಟ್ ಗೋ ರಿಲೀಸ್ ಮಾಡಬೇಕಾಗತ್ತೆ. ಆ್ಯಂಡ್ ಫರ್ಗೆಟ್ ಆ್ಯಂಡ್ ಫರ್ಗಿವ್ನೆಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಮ್ಮ ಎಮೋಷನ್ನ ನಾವು ಯಾವಾಗ ರಿಲೀಸ್ ಮಾಡ್ತೀವಿ ಆವಾಗ ಮನಸ್ಸು ತುಂಬ ಹಗುರವಾಗಿರುತ್ತೆ. ಬೇಡದೇ ಇರೋ ಗ್ರೆಡ್ಜಸ್ಗಳು ಅಥವಾ ಬೇಡದೇ ಇರೋ ಎಮೋಷನ್ಸ್ನ ಮನಸ್ಸಲ್ಲಿ ಇಟ್ಕೊಳ್ತಾ ಹೋದಂಗೆ ತುಂಬ ನಾವು ಅದನ್ನು ಸಬ್ಮರ್ಜ್ ಆಗಿ ಅದೇನಾಗುತ್ತೆ ಒಂದಲ್ಲ ಒಂದು ದಿನ ಅದು ಎರಪ್ಟ್ ಆಗುತ್ತೆ. ಇದಕ್ಕಾಗಿ ನಾವು ಏನು ಮಾಡಬೇಕು, ಡೈಲಿ 10 ಮಿನಿಟ್ಸ್ ಹಾರ್ಟ್ ಮಂತ್ರನ ತಗೊಂಡು ನಾವು ಯಾವುದಾದ್ರೂ ಒಂದು ಬುದ್ಧಂ ಶರಣಂ ಗಚ್ಚಾಮಿ ಈ ಥರ ಒಂದು ಮಂತ್ರಗಳನ್ನ ಪಠಿಸ್ತಾ ನಾವು ದಿನಕ್ಕೆ ಒಂದು 10 ನಿಮಿಷ ಆದ್ರೂ ಹಾರ್ಟ್ ಚಕ್ರನ ಅಂದರೆ ಗ್ರೀನ್ ಕಲರಲ್ಲಿ ಆ್ಯಕ್ಟಿವೇಟ್ ಆಗ್ತಾ ಇರೋ ಥರ ನೆನೆಸ್ಕೊಂಡು ನಾವು ಡೈಲಿ ಮೆಡಿಟೇಷನ್ ಮಾಡಬೇಕಾಗುತ್ತೆ.